ಹಾಯ್ ಗಾಯ್ಸ್, ಹೇಗಿದ್ದೀರಾ? ಪಾಕಿಸ್ತಾನ ವಿರುದ್ಧ ಇಂಡಿಯಾ ಗೆದ್ದಿರೋ ವಿಷಯ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಈ ಮ್ಯಾಚು ಇದು ಅನೇಕ ರೆಕಾರ್ಡ್ಸ್ಗಳನ್ನ ಮಾಡಿದೆ. ಇದು ಅಲ್ಲದೆ ಕೊಹ್ಲಿ, ರೋಹಿತ್ ಶರ್ಮಾ, ಶ್ರೇಯಸ್ ಅನೇಕ ದಾಖಲೆಗಳನ್ನು ಮಾಡಿದ್ದಾರೆ. ಹಾರ್ದಿಕ್ ಪಾಂಡ್ಯ ಬೌಲಿಂಗಿಂದ ರೆಕಾರ್ಡ್ ಮಾಡಿದ್ದಾರೆ. ಜಿಯೋ ಸ್ಟಾರ್ನಲ್ಲಿ ಯಾವ ಪಂದ್ಯ ಮಾಡದೇ ಇರೋ ರೆಕಾರ್ಡನ್ನು ಮಾಡಿದೆ. ಮೊನ್ನೆ ನಡೆದ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವಿನ ಮ್ಯಾಚು, ಭಾರತ ಮತ್ತು ಪಾಕಿಸ್ತಾನ ಮ್ಯಾಚ್ ಅಂದ್ರೇ ಸಾಕು, ಅಲ್ಲಿ ಒಂದಲ್ಲ ಒಂದು ರೆಕಾರ್ಡ್ ಇದ್ದೇ ಇರುತ್ತೆ ಅಂತ ಲೆಕ್ಕ. ಈ ಎರಡೂ ಪಂದ್ಯ ಏನಿದೆ ಹೈ ವೋಲ್ಟೇಜ್ ಪಂದ್ಯ ಆಗಿತ್ತು. ಇದು ಜಿಯೋ ಸ್ಟಾರ್ನಲ್ಲಿ ಸುಮಾರು 60.2 ಕೋಟಿ ವ್ಯೂಸ್ ಬಂದು ದಾಖಲೆ ಮಾಡಿದೆ. ಇದಕ್ಕೂ ಮೊದಲು ಭಾರತ ಮತ್ತು ಪಾಕಿಸ್ತಾನ 2023ರಲ್ಲಿ ಡಿಸ್ನಿ ಹಾಟ್ಸ್ಟಾರ್ನಲ್ಲಿ 20.2 ಕೋಟಿ ವೀಕ್ಷಕರು ನೋಡಿದರು. ಈ ಪಂದ್ಯ ಏನಿತ್ತು ಇದು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದಿತ್ತು. ಈ ಸ್ಟೇಡಿಯಂ ಅಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಜನ ಅಭಿಮಾನಿಗಳು ಸೇರಿದರು. 2023ರಲ್ಲಿ ನಡೆದ ಪಂದ್ಯ ಏನಿದೆ ಅದರಂತೆಯೇ ಅದರಲ್ಲಿ ರೆಕಾರ್ಡ್ ಮಾಡಿದ ರೆಕಾರ್ಡನ್ನು 2023ರಲ್ಲಿ ಸೇಮ್ ಪಂದ್ಯ ಮಾಡಿದ ರೆಕಾರ್ಡನ್ನು ಅದೇ ಪಂದ್ಯಗಳು ರೆಕಾರ್ಡ್ ಮುರಿದಿವೆ. ಈ ಮೊನ್ನೆ ನಡೆದಿದ್ದ ಮ್ಯಾಚ್ ಕಡೆ ಬಂದರೆ ಪಾಕಿಸ್ತಾನ ಮೊದಲು ಬ್ಯಾಟಿಂಗ್ ಮಾಡಿ 241 ರನ್ಗಳನ್ನ ಮಾಡಿತ್ತು. ಇದರಲ್ಲಿ ಸೌದ ಶಕೀಲ್ ಅತಿ ಹೆಚ್ಚು ರನ್ಗಳನ್ನು ಗಳಿಸಿ 61 ರನ್ಗಳ ಇನ್ನಿಂಗ್ಸನ್ನು ಆಡಿದರು. ಚೇಜಿಂಗಲ್ಲಿ ಭಾರತ 42.5 ಓವರ್ಗಳಲ್ಲಿ ಮ್ಯಾಚ್ ಗೆಲ್ತು. ಇದರಲ್ಲಿ ನಮ್ಮ ಕಿಂಗ್ ಕೊಹ್ಲಿ 111 ಬಾಲ್ಗೆ ಸೆಂಚುರಿಯನ್ನು ಮಾಡಿ ದಾಖಲೆಗಳನ್ನು ಕಣಹಾಕಿದ್ರು. ಶ್ರೇಯಸ್ ಅಯ್ಯಂಗರ್ ಕೂಡ 46 ರನ್ಗಳನ್ನು ಮಾಡಿ ಮ್ಯಾಚ್ ವಿನ್ ಮಾಡಿಸಿದ್ರು. ಪಾಕಿಸ್ತಾನದ ಪ್ಲೇಯರ್ಸ್ ಕೊಟ್ಟಿರೋ ಬಿಲ್ಡಪ್ ಕೂಡ ತುಸ್ಪಟಕ್ಕೆ ಆಯಿತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.